ನಕಲಿ ಬ್ಯೂಟಿ ಪಾರ್ಲರ್ ಕೋರ್ಸ್ ದೋಖಾ ಕತೆ ಇದು. ರಮ್ಯಾ ನಾಯರ್ ವಿರುದ್ಧ ವಂಚನೆ ಆರೋಪ ಕೇಳಿಬಂದಿದೆ. ರಮ್ಯಾ ನಾಯರ್ ಮೇಕಪ್ ಅಕಾಡೆಮಿಯ ವಿರುದ್ಧ ದೂರು ದಾಖಲಾಗಿದೆ. ನಾಗರಬಾವಿಯಲ್ಲಿರೋ ರಮ್ಯಾ ನಾಯರ್ ಅಕಾಡೆಮಿ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಗೆ ದೂರು ದಾಖಲಾಗಿರೋದು. ರಮ್ಯಾ ವಿರುದ್ಧ ಬ್ಯೂಟಿಷಿಯನ್ ಸಂಘ ದೂರನ್ನ ಕೊಟ್ಟಿದೆ. ನಕಲಿ ಬ್ಯೂಟಿ ಪಾರ್ಲರ್ ಕೋರ್ಸ್ ದೋಖಾ ಕತೆ. ನಾಗರಬಾವಿಯಲ್ಲಿದೆ ಈ ಅಕಾಡೆಮಿ. ರಮ್ಯಾ ನಾಯರ್ ವಿರುದ್ಧ ದೂರು ದಾಖಲಾಗಿದೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ನಲ್ಲಿ. ಬ್ಯೂಟಿಷಿಯನ್ ಸಂಘ ರಮ್ಯಾ ವಿರುದ್ಧ ದೂರು ಕೊಟ್ಟಿರೋದು. 8 ದಿನಗಳಲ್ಲಿ ಕೋರ್ಸ್ ಅಂತ ರಮ್ಯಾ ಮೋಸ ಮಾಡಿದ್ದಾರೆ. ವಿರೋಧಿಸಿದ್ದಕ್ಕೆ ಅವಾಚ್ಯವಾಗಿ ನಿಂದನೆ ಮಾಡಿರೋ ಆರೋಪ ಇದೆ. 30ಕ್ಕೂ ಹೆಚ್ಚು ಮಹಿಳೆಯರು ದೂರು ದಾಖಲಿಸಿದ್ದಾರೆ. ಶಿವಮೊಗ್ಗದ ರಮ್ಯಾಳಿಂದ ಬೆಂಗಳೂರಿನಲ್ಲಿ ಮೇಕಪ್ ಕೋರ್ಸ್ 8 ದಿನದ ಬ್ಯೂಟಿಷಿಯನ್ ಮತ್ತು ಮೇಕಪ್ ತರಬೇತಿಯ ಕೋರ್ಸ್ ಹೇಳ್ಕೊಡ್ತೀನಿ ಅಂತ 8 ದಿನದಲ್ಲಿ ವೃತ್ತಿಪರ ತರಬೇತಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಕಡಿಮೆ ಅವಧಿಯಲ್ಲಿ ಬ್ಯೂಟಿಷಿಯನ್ ಕೋರ್ಸ್ಗಳನ್ನು ಕಲಿಸ್ಕೊಡ್ತೀವಿ ಅನ್ನುವಂಥದ್ದು ಜನರನ್ನು ವಂಚನೆ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ಅಂದರೆ ರಮ್ಯಾ ನಾಯರ್ ಅಕಾಡೆಮಿ ವಿರುದ್ಧ ಈಗ ಏನು ಅಸೋಸಿಯೇಷನ್ ಮಾಡ್ಕೊಂಡಿರುವಂತಹ ಬೆಂಗಳೂರಿನಲ್ಲಿ ಸುಮಾರು 30ಕ್ಕೂ ಹೆಚ್ಚು ಜನರು ಏನು ಬ್ಯೂಟಿಷಿಯನ್ ಏನು ನಡೆಸ್ತಾ ಇದ್ದಾರೆ, ಆ ಅಕಾಡೆಮಿ ಏನು ನಡೆಸ್ತಾ ಇದ್ದಾರೆ, ಅವರು ಇವತ್ತು ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಬಂದಿರುವಂಥದ್ದು. ಅಂದರೆ ಕಡಿಮೆ ಅವಧಿಯಲ್ಲಿ ಬ್ಯೂಟಿಷಿಯನ್ ಕೋರ್ಸ್ಗಳನ್ನು ಕಲಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ತಪ್ಪು ಅನ್ನುವಂಥದ್ದು. ಇದನ್ನು ವಿರೋಧಿಸಿ ಅವರ ವಿರುದ್ಧ ದೂರನ್ನು ಕೊಡೋಕ್ಕೆ ಬಂದಿದ್ದಾರೆ. ಅವ್ರಿಗೆ ಏನು ಹೇಳ್ತಾ ಇದ್ದಾರೆ, ಈ ಒಂದು ಯಾಕೆ ಫ್ರಾಡ್ ಮಾಡ್ತಾ ಇದ್ದಾರೆ, ಏನಕ್ಕೆ ಅವರು ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಮೇಡಮ್, ಏನು ಯಾರ ವಿರುದ್ಧ ಇವತ್ತು ಕಂಪ್ಲೇಂಟ್ ಕೊಡೋಕ್ಕೆ ಇಲ್ಲಿ ಬಂದಿರುವಂಥದ್ದು? ಅವರ ವಿರುದ್ಧ, ರಮ್ಯಾ ನಾಯ್ಡು ವಿರುದ್ಧ. ಅವರು ಎಲ್ಲ ಈಗ ನಮ್ಮ ರೂಲ್ಸ್ ಪ್ರಕಾರ ಇರೋದು 3 ಮಂತ್ಸ್ ಕೋರ್ಸು, 6 ಮಂತ್ಸ್ ಕೋರ್ಸು. ಅವರು 7 ಡೇಸ್ ಕೋರ್ಸ್ ಮಾಡಿ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾ ಇದ್ದಾರೆ. ಈ ಥರ ಎಲ್ಲ ಕಡೆ ಸಲೂನ್ಗಳಾದರೆ ನಮ್ಮಂಥವ್ರು ಏನು ಮಾಡಬೇಕು ಸರ್? ಈಗ ಅದರಿಂದ ಈಗ 7-8 ದಿನದಲ್ಲಿ ಕೋರ್ಸ್ಗಳನ್ನು ಇದು ಮಾಡಿದರೆ ಏನು ಎಫೆಕ್ಟ್ ಆಗುತ್ತೆ ಸರ್? ನೀವೇ ನೋಡಿದ್ದೀರಾ ಸ್ಕಿನ್ನಿಂದ ಎಷ್ಟು ಪ್ರಾಬ್ಲಮ್ ಇದೆ ಅಂತ. ಸ್ಕಿನ್ನಿಂದಲ್ಲಿ 6 ಡೇಸಲ್ಲಿ ಏನು ತಿಳ್ಕೊಬೋದು ಸರ್? ಮಿನಿಮಮ್ ಒಂದು 6 ಮಂತ್ಸ್ ಆದರೂ ನಮಗೆ ಬೇಕೇ ಬೇಕು. ಅದ್ರ ಬಗ್ಗೆ ನಾವು ತಿಳ್ಕೊಬೇಕು ಅಂದರೆ ನಿಮಗೆ ಗೊತ್ತು. ಹೋದ ಸರಿ ಎಲ್ಲೋ ಮೇಕಪ್ ಮಾಡಿ ಅವಳು ಸ್ಕಿನ್ ಬರ್ನ್ ಆಗಿ ಸುಸೈಡ್ ಮಾಡ್ಕೊಂಡು ಸತ್ತೋದ್ಲು. ಈ ಥರ ಇವರೆಲ್ಲ ಕ್ಲಾಸ್ ಕೊಡೋಕೆ ಹೋಗಿತ್ತಲ್ಲ, ಈ ಥರ ಆಗ್ತಾ ಇರೋದು ಸರ್. ಸರ್ ಏನು ಗೊತ್ತಾ, ಏನಕ್ಕೆ 8 ಡೇಸ್ಗೆ ಆಗಲ್ಲ ಅಂತ ಹೇಳ್ತೀವಿ ಅಂದರೆ, ಡಾಕ್ಟ್ರು 5-6 ವರ್ಷ ಓದ್ಬಿಟ್ಟು ಒಳಗಡೆ ಸರ್ಚ್ ಮಾಡ್ತಾ ಇದ್ದಾರೆ. ಬ್ಯೂಟಿಷಿಯನು ಮೇಲ್ಗಡೆ ಸರ್ಚ್ ಮಾಡ್ತಾರೆ. ಆ್ಯಕ್ಚುಲಿ ನಮಗೆ 1 ವರ್ಷ ಕಂಪಲ್ಸರಿ ಒಬ್ಬ ವ್ಯಕ್ತಿ ಬಗ್ಗೆ ನಾವು ಸರ್ಚ್ ಮಾಡಬೇಕು ಅಂದರೆ ಆಗಲೇಬೇಕು, ಬೇಕೇ ಬೇಕು. ಅದರೊಳಗಡೆ ನೀನು 8 ಡೇಸಲ್ಲಿ ಏನು ನೋಡ್ತೀಯಾ? ಏನು ನೋಡೋಕ್ಕಾಗುತ್ತೆ? ಆ್ಯಕ್ಚುಲಿ ನಿಮ್ಮ ಒಂದು ಲೇಡಿ ಸ್ಕಿನ್ ನೋಡ್ಬೋದು ಅಷ್ಟೇ ನೀನು ಹೊರತಾಗಿ. ಇಲ್ಲ ಒಂದು 8 ಜನ ನೀನು ಅಲ್ಲಿರೋರ ಸ್ಕಿನ್ ನೋಡ್ಬೋದು. ಪರ್ಸನ್ ಸ್ಕಿನ್ ಎಲ್ಲಿ ನೋಡೋಕ್ಕಾಗುತ್ತೆ ನಿಮ್ಮ ಕೈಲಿ? ಏನಾಗುತ್ತೆ ನಿಮ್ಮ ಕೈಲಿ? 8 ದಿವಸದಲ್ಲಿ ಒಂದು ಹೇರ್ ಬಗ್ಗೆ ನೀನು ತಿಳ್ಕೊಳಕ್ಕಾಗುತ್ತಾ? ಸ್ಕಿನ್ ಟ್ಯಾಲಿ ಬಗ್ಗೆ ಗೊತ್ತಾಗುತ್ತಾ? ಯಾವ ಥರ ನೀವು ಮಾಡ್ತಾಯಿದ್ದೀರಾ? ಓಕೆ, ಪಾರ್ಲರ್ ಆಗೋದು ಸೆಕೆಂಡ್ರಿ ಸರ್. ನೀನು ಕೊಡ್ತಾ ಇರೋ ರಾಂಗ್ ಇನ್ಫಾರ್ಮೇಷನ್ ಯಾಕೆ? 8 ದಿವಸದಲ್ಲಿ ಯಾವ ವ್ಯಕ್ತಿ ಯಾವ ಇದನ್ನು ಕಲ್ಸೋಕ್ಕಾಗದೇ ಸಾಧ್ಯವೇ ಇಲ್ಲ ಸರ್. ಅದು ನಾವು ಒಂದು ಕ್ಲಾಸ್ ಒಂದು ಕ್ಲಾಸ್ ತೊಗೊಬೇಕು ಅಂದರೆ 2 ಡೇಸ್ 3 ಡೇಸು ನಾವು ಸುಮ್ಮನೆ ಏನಾನ ಎಕ್ಸ್ಟ್ರಾ ಕ್ಲಾಸ್ ತೊಗೊಬೇಕು ಅಂದ್ರೂ 2 ಡೇಸ್ 3 ಡೇಸ್ ಕ್ಲಾಸಸ್ಗೆ ನಾವು 50-60 ಸಾವಿರ ರೂಪಾಯಿ ಕೊಟ್ಬಿಟ್ಟು ಕಲ್ತ್ಬಿಟ್ಟು ಬರ್ತೀವಿ. ನೀವೇನಿಲ್ಲ 6,000 ರೂಪಾಯಿಗೋಸ್ಕರ ನೀನು 8 ಡೇಸಾಗೆ ಕಂಪಲ್ಸರಿ ಎಲ್ಲ ಕಲ್ತ್ಬಿಟ್ಟು ನೀವು ಆಲ್ರೆಡಿ ಪಾರ್ಲರ್ ಓಪನ್ ಮಾಡ್ಬೋದು ಅಂತ ಹೇಳ್ತಾ ಇದೆಯಲ್ಲ, ಅದು ಸ್ಟೇಟ್ಮೆಂಟ್ ಕೊಡ್ತಾ ಇದೆಯಾ ಇನ್ಸ್ಟಾಗ್ರಾಮಲ್ಲಿ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.